ಖಂಡಿತ. ಐಪಿಎಲ್ ಸುದ್ದಿಯನ್ನು ಕನ್ನಡದಲ್ಲಿ ಹೀಗೆ ಹೇಳಬಹುದು. ಮೇ 5, 2026ರ ಮಂಗಳವಾರದಂದು ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆದ ನಿರ್ಣಾಯಕ ಐಪಿಎಲ್ 2026 ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಸಿಎಸ್ಕೆ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ಡಿಸಿ ವಿರುದ್ಧ ಭರ್ಜರಿ 8 ವಿಕೆಟ್ಗಳಿಂದ ಗೆದ್ದು ಬೀಗಿದೆ. ಸಂಜು ಸ್ಯಾಮ್ಸನ್ ಅವರ ಅಜೇಯ 87 ರನ್ಗಳ ಅದ್ಭುತ ಇನ್ನಿಂಗ್ಸ್ ಸಿಎಸ್ಕೆ ತಂಡ 156 ರನ್ಗಳ ಗುರಿಯನ್ನು ಯಶಸ್ವಿಯಾಗಿ ಬೆನ್ನಟ್ಟಲು ಪ್ರಮುಖ ಕಾರಣವಾಯಿತು. ಈ ಗೆಲುವಿನಿಂದ ಅವರ ಪ್ಲೇಆಫ್ ಪ್ರವೇಶದ ಚಾನ್ಸ್ಗಳು ಮತ್ತಷ್ಟು ಗಟ್ಟಿಯಾಗಿವೆ. ಐಪಿಎಲ್ನ 19ನೇ ಆವೃತ್ತಿಯ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಮೊದಲು ಬ್ಯಾಟಿಂಗ್ ಮಾಡಲು ನಿರ್ಧರಿಸಿತ್ತು. ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 155 ರನ್ ಗಳಿಸಿತು. ಐಪಿಎಲ್ 2026 ಸೀಸನ್ ನಿರ್ಣಾಯಕ ಪ್ಲೇಆಫ್ ಹಂತದ ಹತ್ತಿರ ಬರುತ್ತಿರುವಾಗ ಈ ಫಲಿತಾಂಶ ತುಂಬಾನೇ ಮಹತ್ವದ್ದಾಗಿದೆ. ಮೇ 31, 2026ರಂದು ಫೈನಲ್ ಪಂದ್ಯದೊಂದಿಗೆ ಈ ಸೀಸನ್ ಮುಕ್ತಾಯಗೊಳ್ಳಲಿದೆ. ಈ ಗೆಲುವು ಸಿಎಸ್ಕೆಯನ್ನು ಅಂಕಪಟ್ಟಿಯಲ್ಲಿ 6ನೇ ಸ್ಥಾನಕ್ಕೆ ಏರಿಸಿದೆ. 10 ಪಂದ್ಯಗಳಿಂದ 10 ಅಂಕಗಳನ್ನು ಗಳಿಸಿರುವ ಸಿಎಸ್ಕೆ ಇತ್ತ ಡೆಲ್ಲಿ ಕ್ಯಾಪಿಟಲ್ಸ್ 10 ಪಂದ್ಯಗಳಿಂದ 8 ಅಂಕಗಳೊಂದಿಗೆ 7ನೇ ಸ್ಥಾನದಲ್ಲಿ ಮುಂದುವರಿದಿದೆ. ಸಿಎಸ್ಕೆಯ ಉತ್ತಮಗೊಂಡ ನೆಟ್ ರನ್ ರೇಟ್ ಮತ್ತು ಪ್ಲೇಆಫ್ ಅರ್ಹತೆಗೆ ಸ್ಪಷ್ಟವಾದ ಮಾರ್ಗ ಈ ಪ್ರದರ್ಶನದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಇತ್ತ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಈ ಸೋಲು ಅವರ ಸವಾಲನ್ನು ಇನ್ನಷ್ಟು ಕಠಿಣಗೊಳಿಸಿದೆ. ಪ್ಲೇಆಫ್ ಆಸೆ ಜೀವಂತವಾಗಿಡಲು ಅವರು ಉಳಿದ ಎಲ್ಲಾ ಲೀಗ್ ಪಂದ್ಯಗಳನ್ನು ಗೆಲ್ಲಲೇಬೇಕಿದೆ. ಅರುಣ್ ಜೇಟ್ಲಿ ಸ್ಟೇಡಿಯಂ ಸಾಮಾನ್ಯವಾಗಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡಕ್ಕೂ ಸಮಬಲದ ಅವಕಾಶ ನೀಡುವ ಪಿಚ್ಗೆ ಹೆಸರುವಾಸಿ. ಇಲ್ಲಿ ನಡೆದ ಈ ಪಂದ್ಯದಲ್ಲಿ ಬ್ಯಾಟಿಂಗ್ ಅಬ್ಬರ ಮತ್ತು ತಂತ್ರಗಾರಿಕೆಯ ಬೌಲಿಂಗ್ ಎರಡೂ ಅದ್ಭುತವಾಗಿ ಪ್ರದರ್ಶನ ಕಂಡವು. ಒಂದು ರೋಚಕ ವಾತಾವರಣ ಸೃಷ್ಟಿಯಾಗಿತ್ತು. ಡೆಲ್ಲಿ ಕ್ಯಾಪಿಟಲ್ಸ್ ಇನ್ನಿಂಗ್ಸ್ ಶುರುವಾಗಿದ್ದೇ ಒಂದು ಹೆಣಗಾಟದ ರೀತಿ. ಬೇಗನೆ ವಿಕೆಟ್ಗಳನ್ನು ಕಳೆದುಕೊಂಡು 5 ವಿಕೆಟ್ಗೆ ಕೇವಲ 69 ರನ್ ಗಳಿಸಿ ಸಂಕಷ್ಟದಲ್ಲಿತ್ತು. ಆದರೆ 6ನೇ ವಿಕೆಟ್ಗೆ ಜೊತೆಯಾದ 31 ಬಾಲ್ನಲ್ಲಿ 38 ರನ್ ಗಳಿಸಿದ್ದ ಟ್ರಿಸ್ಟನ್ ಸ್ಟಬ್ಸ್ ಮತ್ತು 24 ಬಾಲ್ನಲ್ಲಿ ಅಜೇಯ 40 ರನ್ ಸಿಡಿಸಿದ ಇಂಪ್ಯಾಕ್ಟ್ ಸಬ್ ಸಮೀರ್ ರಿಜ್ವಿ ಅವರು ಒಂದು ಭರ್ಜರಿ 65 ರನ್ಗಳ ಜೊತೆಯಾಟ ಕಟ್ಟಿ ತಂಡಕ್ಕೆ ಮಹತ್ವದ ಚೇತರಿಕೆ ನೀಡಿದ್ರು. ಅವರ ಕೊನೆ ಓವರ್ಗಳ ಅಬ್ಬರದಿಂದ ಡೆಲ್ಲಿ ತಂಡ 7 ವಿಕೆಟ್ಗೆ 155 ರನ್ಗಳ ಸ್ಪರ್ಧಾತ್ಮಕ ಮೊತ್ತ ಕಲೆ ಹಾಕಿತು. ಸಿಎಸ್ಕೆ ಪರವಾಗಿ ಎಡಗೈ ಸ್ಪಿನ್ನರ್ ನೂರ್ ಅಹ್ಮದ್ 2 ವಿಕೆಟ್ ಕಬಳಿಸಿ ಗಮನ ಸೆಳೆದ್ರು. ಇನ್ನು ಇದಕ್ಕೆ ಉತ್ತರವಾಗಿ ಚೇಸಿಂಗ್ಗೆ ಇಳಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಸಂಜು ಸ್ಯಾಮ್ಸನ್ ತಮ್ಮ ಅದ್ಭುತ ಬ್ಯಾಟಿಂಗ್ನಿಂದ ಸಾರಥ್ಯ ವಹಿಸಿದ್ರು. ಅವರು ಇಡೀ ಇನ್ನಿಂಗ್ಸ್ನಲ್ಲಿ ಮೇಲುಗೈ ಸಾಧಿಸಿ ಕೇವಲ 52 ಬಾಲ್ಗಳಲ್ಲಿ 7 ಬೌಂಡರಿ ಹಾಗೂ 6 ಸಿಕ್ಸರ್ಗಳನ್ನೊಳಗೊಂಡ ಅಜೇಯ 87 ರನ್ ಸಿಡಿಸಿದ್ರು. ಸ್ಯಾಮ್ಸನ್, ಕಾರ್ತಿಕ್ ಶರ್ಮಾ, ಅಜೇಯ 41 ರನ್ ಜೊತೆ ಸೇರಿ 3ನೇ ವಿಕೆಟ್ಗೆ 114 ರನ್ಗಳ ಭರ್ಜರಿ ಜೊತೆಯಾಟವಾಡಿ ಸಿಎಸ್ಕೆಗೆ 15 ಬಾಲ್ ಬಾಕಿ ಇರುವಾಗಲೇ ಗೆಲುವು ತಂದುಕೊಟ್ಟರು. ಈ ಪ್ರದರ್ಶನ ಐಪಿಎಲ್ 2026ರಲ್ಲಿ ಸಿಎಸ್ಕೆ ತಂಡದಲ್ಲಿ ಸ್ಯಾಮ್ಸನ್ ಎಷ್ಟು ನಿರ್ಣಾಯಕ ಪಾತ್ರ ವಹಿಸುತ್ತಿದ್ದಾರೆ ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಯಾಕಂದ್ರೆ ಅವರು 10 ಪಂದ್ಯಗಳಲ್ಲಿ 402 ರನ್ ಗಳಿಸಿ ಸದ್ಯಕ್ಕೆ ತಂಡದ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ದಾರೆ. ಈ ಸೀಸನ್ಗೂ ಮುನ್ನ ರಾಜಸ್ಥಾನ್ ರಾಯಲ್ಸ್ನಿಂದ ಸಿಎಸ್ಕೆಗೆ ಸ್ಯಾಮ್ಸನ್ ಬಂದಿದ್ದು ಒಂದು ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಹೇಳಬಹುದು. ಈ ಸೀಸನ್ನ ಆರಂಭದಲ್ಲೇ ಅವರು ಐಪಿಎಲ್ನಲ್ಲಿ 5000 ರನ್ಗಳ ಮೈಲಿಗಲ್ಲನ್ನು ದಾಟಿದ್ರು. ಅಷ್ಟೇ ಅಲ್ಲ, ಬಾಲ್ ಎದುರಿಸಿದ ವಿಚಾರದಲ್ಲಿ ಈ ಸಾಧನೆ ಮಾಡಿದ ಅತಿ ವೇಗದ ಭಾರತೀಯ ಬ್ಯಾಟರ್ ಕೂಡ ಅವರೇ. ಡೆಲ್ಲಿಯಲ್ಲಿರೋ ಅರುಣ್ ಜೇಟ್ಲಿ ಸ್ಟೇಡಿಯಂ ಪಿಚ್ ಸಾಮಾನ್ಯವಾಗಿ ಬ್ಯಾಟಿಂಗ್ಗೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ತನ್ನ ಖ್ಯಾತಿಯನ್ನ ಉಳಿಸಿಕೊಂಡಿದೆ. ಇಲ್ಲಿ ಉತ್ತಮ ವೇಗ ಮತ್ತು ಬೌನ್ಸ್ ಇರೋದ್ರಿಂದ ಬ್ಯಾಟ್ಸ್ಮನ್ಗಳು ತುಂಬಾ ಆತ್ಮವಿಶ್ವಾಸದಿಂದ ಆಡಬಹುದು. ಆದ್ರೆ ಈ ಕ್ರೀಡಾಂಗಣದಲ್ಲಿ ಇತ್ತೀಚೆಗೆ ನಡೆದ ಪಂದ್ಯಗಳಲ್ಲಿ ಸ್ವಲ್ಪ ಅನಿರೀಕ್ಷಿತ ಫಲಿತಾಂಶಗಳು ಬಂದಿವೆ. ಯಾಕಂದ್ರೆ ಇಲ್ಲಿ ಹೈ ಸ್ಕೋರಿಂಗ್ ಪಂದ್ಯಗಳೂ ನಡೆದಿವೆ. ಅದೇ ರೀತಿ ಕಡಿಮೆ ಸ್ಕೋರ್ ಆಗಿದ್ದ ಪಂದ್ಯಗಳನ್ನು ನಾವು ನೋಡಿದ್ದೇವೆ. ಈ ಗ್ರೌಂಡ್ನಲ್ಲಿ ಸಾಮಾನ್ಯವಾಗಿ 170ರಿಂದ 190ರವರೆಗೆ ಪಾರ್ ಸ್ಕೋರ್ ಅಂತ ಹೇಳ್ತಾರೆ. ಆದ್ರೆ 200ರ ಮೇಲೆ ಬಂದ್ರೆ ಅದನ್ನ ನಿಜಕ್ಕೂ ಒಂದು ಗಟ್ಟಿ ಮೊತ್ತ ಅಂತ ಪರಿಗಣಿಸಲಾಗುತ್ತೆ. ಇತಿಹಾಸವನ್ನ ನೋಡಿದ್ರೆ ಈ ಸ್ಟೇಡಿಯಂನಲ್ಲಿ ಟಾರ್ಗೆಟ್ ಚೇಸ್ ಮಾಡಿದ ತಂಡಗಳು ಹೆಚ್ಚು ಯಶಸ್ಸು ಗಳಿಸಿವೆ. ಇಲ್ಲಿ 51 ಪಂದ್ಯಗಳಲ್ಲಿ 2ನೇ ಬ್ಯಾಟಿಂಗ್ ಮಾಡಿದ ತಂಡಗಳೇ ಗೆದ್ದಿವೆ ನೋಡಿ. ಮೇ 5ರ ಪಂದ್ಯದ ಸಮಯದಲ್ಲೂ ಹವಾಮಾನ ತುಂಬಾ ಚೆನ್ನಾಗಿತ್ತು. ಸಂಜೆ ಸುಮಾರು 23 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರೋದ್ರಿಂದ ಯಾವುದೇ ತೊಂದರೆಯಿಲ್ಲದೆ ಪೂರ್ತಿ 40 ಓವರ್ಗಳ ಪಂದ್ಯ ನಡೆಯಿತು. ಇನ್ನು ಐಪಿಎಲ್ 2026ರ ಸೀಸನ್ ಬಗ್ಗೆ ಹೇಳೋದಾದ್ರೆ ಇದನ್ನ ಅಧಿಕೃತವಾಗಿ ಟಾಟಾ ಐಪಿಎಲ್ 2026 ಅಂತ ಕರೀತಾರೆ. ಇದು ಟೂರ್ನಿಯ 19ನೇ ಆವೃತ್ತಿಯಾಗಿದ್ದು 10 ತಂಡಗಳು 13 ಸ್ಟೇಡಿಯಂಗಳಲ್ಲಿ ಒಟ್ಟು 74 ಪಂದ್ಯಗಳಲ್ಲಿ ಪ್ರಶಸ್ತಿಗಾಗಿ ಸೆಣಸಾಡುತ್ತಿವೆ. ಲೀಗ್ ಹಂತ ಮಾರ್ಚ್ 28ಕ್ಕೆ ಶುರುವಾಗಿತ್ತು. ಮೇ 24ಕ್ಕೆ ಮುಗಿಯೋ ಸಾಧ್ಯತೆ ಇದೆ. ಆಮೇಲೆ ಹೆಚ್ಚು ನಿರೀಕ್ಷಿತ ಪ್ಲೇಆಫ್ ಪಂದ್ಯಗಳು ನಡೆಯಲಿವೆ. ಹಾಗೆ ನೋಡಿದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಟೂರ್ನಿಯ ಹಾಲಿ ಚಾಂಪಿಯನ್ಸ್ ಆಗಿದೆ. ಪ್ಲೇಆಫ್ ಸ್ವರೂಪ ಹೇಗಿರುತ್ತೆ ಅಂದ್ರೆ ಮೊದಲ 4 ಸ್ಥಾನಗಳಲ್ಲಿರೋ ತಂಡಗಳು ಕ್ವಾಲಿಫೈಯರ್ 1, ಎಲಿಮಿನೇಟರ್ ಮತ್ತೆ ಕ್ವಾಲಿಫೈಯರ್ 2ರಲ್ಲಿ ಸೆಣಸಾಡುತ್ತವೆ. ಇದಾದ ನಂತರ ಮಹಾ ಅಂತಿಮ ಪಂದ್ಯ ಅಂದ್ರೆ ಫೈನಲ್ ನಡೆಯಲಿದೆ. 2026ರ ಸೀಸನ್ಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕ ಅಕ್ಷರ್ ಪಟೇಲ್ ಆಗಿದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಋತುರಾಜ್ ಗಾಯಕ್ವಾಡ್ ಮುನ್ನಡೆಸುತ್ತಿದ್ದಾರೆ. ಇನ್ನು ಇತ್ತೀಚಿನ ಅಂಕಪಟ್ಟಿಯನ್ನ ಗಮನಿಸಿದ್ರೆ ಪಂಜಾಬ್ ಕಿಂಗ್ಸ್ ತಂಡ 13 ಪಾಯಿಂಟ್ಸ್ ಗಳಿಸಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ನಲ್ಲಿದೆ. ಡೆಲ್ಲಿ ಕ್ಯಾಪಿಟಲ್ಸ್ನ ಕೆಎಲ್ ರಾಹುಲ್ ಸದ್ಯಕ್ಕೆ 10 ಪಂದ್ಯಗಳಿಂದ 445 ರನ್ ಗಳಿಸಿ ಆರೆಂಜ್ ಕ್ಯಾಪ್